ನಮಸ್ಕಾರ. ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಸುದ್ದಿಗಳನ್ನ ಗಮನಿಸೋಣ. ಆರಂಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬರು ಈ ಸ್ಟೋರಿಯನ್ನ ಗಮನಿಸಬೇಕು. ಯಮ ಸ್ವರೂಪವನ್ನ ಪಡೆದಿವೆ ಬೆಂಗಳೂರಿನ ರಸ್ತೆಗಳು. ಬ್ರ್ಯಾಂಡ್ ಬೆಂಗಳೂರು ಎಡವಟ್ಟು ಇಲ್ಲಿ ಅನಾವರಣ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕಡಿಮೆ ಅಂದ್ರೂ ಡೈಲಿ 3 ಆಕ್ಸಿಡೆಂಟ್ ಫೇಕ್. ಇನ್ನು ಅದೊಂದು ಜಾಗದಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಅಂತ ಗುರುತಿಸಿದ. ಅದೇ ಅನ್ಕೊಂಡೆ 3 ಅಂದ್ರೆ ಕಡಿಮೆ ಆಯ್ತಲ್ವಾ ಬೆಂಗಳೂರಿನಲ್ಲಿ ಅಂತ. ಅದೊಂದು ಜಾಗದಲ್ಲಿ ಪ್ರತಿನಿತ್ಯ 3 ಆಕ್ಸಿಡೆಂಟ್ ಫಿಕ್ಸ್. ಬಿಬಿಎಂಪಿ ಇಂಜಿನಿಯರ್ಗಳ ಮಹಾ ಎಡವಟ್ಟಿದು. ಯೂನಿವರ್ಸಿಟಿ ಸಮೀಪದ ಮರಿಯಪ್ಪನಪಾಳ್ಯ ರಸ್ತೆ ದುರಸ್ತಿ. ರಸ್ತೆಯ ಮಧ್ಯೆ ಆಗಿತ್ತಾ ರಾತ್ರಿ ವೇಳೆ ರಸ್ತೆ ತಗ್ಗು ಕಾಣದೆ ಆಕ್ಸಿಡೆಂಟ್ ಆಗ್ತಾ ಇದೆ. ಬಿದ್ದು ಕೈಕಾಲನ್ನ ಮುರಿದುಕೊಳ್ತಿರುವಂತ ವಾಹನ ಸವಾರರು. ಈಗ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಇದು ಯಾವ ತರ ಅಂತಂದ್ರೆ, ಇಲ್ಲಿಂದ ಹಣ ಗಳಿಸೋದು ಹೇಗೆ ಅಂತೇಳಿ ಅಲ್ಲಿ ಬಿದ್ದು ಕಾಲು ಮುರ್ಕೊಂಡ, ಆಸ್ಪತ್ರೆಗೆ ಹೋದ, ಆಸ್ಪತ್ರೆಗೆ ದುಡ್ಡಾಯ್ತು. ಬೈಕ್ ಹಾಳಾಯ್ತು, ಗ್ಯಾರೇಜ್ಗೆ ಬಿಟ್ಟ, ಗ್ಯಾರೇಜ್ ಅವನಿಗೆ ದುಡ್ಡಾಯ್ತು. ಈಗ ಅಲ್ಲಿ ಆ ರಸ್ತೆಯಲ್ಲಿ ಮತ್ತೆ ಅದ್ರ ಮೇಲೆ ತೇಪೆ ಹಚ್ಚೋ ಕೆಲಸ, ಅಲ್ಲಿ ದುಡ್ಡಾಯ್ತು. ಮತ್ತೆ ಅವ್ರು ತೇಪೆ ಹಚ್ಚಿದರೆ ಅದನ್ನ ಅಗದ್ಬಿಟ್ಟು ಮಾಡಬೇಕು, ಮತ್ತೆ ಅದಕ್ಕೆ ದುಡ್ಡು. ಎಲ್ಲ ಕಡೆಯಿಂದ ದುಡ್ಡು. ಒಂದು ದುಡ್ಡು ಬಿಟ್ರೆ ಜನ ಅವೆಲ್ಲ ಬೇಡ. ಜನರು ಪ್ರಾಣ ರಕ್ಷಣೆ ಅವೆಲ್ಲ ಬೇಡ, ದುಡ್ಡು. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಅವರು ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ಬೆಂಗಳೂರಿನ ಒಂದು ಬ್ರ್ಯಾಂಡ್ ರಸ್ತೆಯನ್ನ ತೋರಿಸ್ತೀನಿ. ಈ ರಸ್ತೆ ಇದ್ರೆ ನಿಜಕ್ಕೂ ಕೂಡ ವಾಹನ ಸವಾರರು ಆರಾಮಾಗಿ ಹೋಗ್ಬೋದು. ಇದಕ್ಕೆ ಸ್ಟ್ರೀಟ್ ಲೈಟ್ ಕತ್ಲು ಏನೂ ಬೇಕಾಗಿಲ್ಲ. ಆರಾಮಾಗಿ ಹೇಮಮಾಲಿನಿ ಕೆನ್ನೆ ಅಂತ ಹೇಳ್ತಾರಲ್ಲ, ಅಷ್ಟು ಸಾಫ್ಟ್ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ನಿಜ ಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ನೋಡಬಹುದು. ಇದು ಜ್ಞಾನನಗರ, ಅಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಇರುವಂತಹ ಮರಿಯಪ್ಪನಪಾಳ್ಯ ರೋಡ್ ಇದು. ಈ ರಸ್ತೆಯನ್ನ ಇಂಜಿನಿಯರ್ಗಳು ಅದ್ ಏನ್ ತಲೆಯಲ್ಲಿ ಹಿಡ್ಕೊಂಡು ಮಾಡಿದಾರೋ ಗೊತ್ತಿಲ್ಲ, ಬೀಳ್ಲಿ ಅಂತಾನೆ ಮಾಡಿದಾರೆ ಕಾಣುತ್ತೆ. ಬಿದ್ದು ಒಂದಿಷ್ಟು ಜನ ಕೈಕಾಲ್ ಮುರ್ಕೊಂಡು ಯಾವತ್ತಾದ್ರೂ ದೊಡ್ಡ ಅನಾಹುತ ಆದ ಮೇಲೆ ಇದನ್ನ ಕ್ಲೋಸ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರಬಹುದು. ಆಗ ಮತ್ತೊಂದ್ಸತಿ ಟೆಂಡರ್ ಅನ್ನ ಕರೆದು ಕೋಟಿ ರೂಪಾಯಿ ಬಿಲ್ ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ತರ ಮಾಡ್ತಾ ಇದಾರ ಗೊತ್ತಿಲ್ಲ. ಕಳೆದ ಹಲವು ವರ್ಷಗಳಿಂದ ಈ ಒಂದು ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಒಂದು ರಸ್ತೆ ತಗ್ಗಾಗಿರೋದ್ರಿಂದ ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಬಿದ್ದು ಕೈಕಾಲು ಮುರ್ಕೊಳ್ತಾ ಇದ್ದಾರೆ. ಅಂದ್ರೆ ಸಂಜೆ 7 ಗಂಟೆ ನಂತರ ಇಲ್ಲಿ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಕತ್ಲಾದಂತಹ ಜಾಗದಲ್ಲಿ ಬರುವಂತಹ ಟೂ ವೀಲರ್ಗಳು ಅಲ್ಲಿಂದ ಸ್ಪೀಡ್ ಆಗಿ ಬರ್ತಾರೆ. ಇಲ್ಲಿ ಬರೋ ಹೊತ್ತಿಗೆ ಇದು ತಗ್ಗಾಗಿರೋದ್ರಿಂದ ಸ್ಕಿಡ್ ಆಗಿ ಬಿದ್ದು ಕೈಕಾಲನ್ನ ಮುರ್ಕೊಂಡಿದ್ದಾರೆ. ನಮ್ ಜೊತೆ ಪೂಜಾ ಅನ್ನೋರಿದ್ದಾರೆ. ಇವರು ಇತ್ತೀಚೆಗೆ ಇದೇ ರಸ್ತೆಯಲ್ಲಿ ಬರಬೇಕಾದ್ರೆ ಟೂ ವೀಲರ್ ನಲ್ಲಿ ಬಿದ್ದು ಕೈಕಾಲು ಗಾಯವನ್ನ ಮಾಡ್ಕೊಂಡಿರುವಂತದ್ದು. ಮಾತಾಡ್ಸೋಣ. ಮೇಡಮ್, ಹೇಳಿ, ಏನಾಯ್ತು ಅವತ್ತು? ಈ ರಸ್ತೆಯಿಂದ ನಿಮಗಾದಂತಹ ಸಮಸ್ಯೆ ಏನಾಯ್ತು ಅಂತ? ಮ್ಯಾಮ್, ನೈಟು ಆಕ್ಚುಲಿ 8:15 ಅನ್ಕೊಂತೀನಿ ಇದೇ ರಸ್ತೆಯಲ್ಲಿ ಹೋಗ್ತಿದ್ದೆ. ತುಂಬಾ ಇದು ನನಗೆ ಕಾಣ್ಲಿಲ್ಲ. ನಾನು ನಾರ್ಮಲ್ ಆಗಿ ಯಾವತ್ತೂ ಬಿದ್ದಿಲ್ಲ ಗಾಳಿ, ತುಂಬಾ ಹುಷಾರ್ ಕೇರ್ಫುಲ್ಲಿ ಓಡಿಸೋದು. ಬಟ್ ಇದು ನನಗೆ ಆಶ್ಚರ್ಯ ಆಯ್ತು. ತುಂಬಾ ಜೋರಾಗೆ ಬಿದ್ದೆ. ಬಟ್ ಅದೇ ನೀ ಪೇನ್ ಆಗಿದೆ. ತಕ್ಷಣ ಜನ ಸೇರಿದ್ರು, ನೀರು ಕುಡ್ಸಿದ್ರು. ದೆನ್ ಹಾಸ್ಪಿಟ್ಲಿಗೆ ಅವರೇ ಕರ್ಕೊಂಡು ಹೋದ್ರು. ಇಲ್ಲಿ ಸ್ವಲ್ಪ ಕಾಲು ಏಟಾಗಿದೆ. ಅವತ್ತೆಲ್ಲ ನಿದ್ದೆನೂ ಮಾಡಲಿಲ್ಲ. ಇದು ಮತ್ತೆ ಇದು ದೆನ್ ನೀ ಸಖತ್ ಪೇನ್ ಆಗಿದೆ ನನಗೆ. ಎದ್ದೊಳಕ್ಕೆ ಹಾಫ್ ಅನ್ ಅವರ್ ರೆಸ್ಟ್ ಮಾಡಿದ್ದೀನಿ ಇಲ್ಲೇ ರೋಡಲ್ಲಿ ಕುತ್ಕೊಂಡು. ಸಡನ್ ಆಗಿ ನಿಮಗೆ ಅದು ಗೊತ್ತಾಗ್ಲಿಲ್ಲ? ಗೊತ್ತಾಗಿಲ್ಲ. ಅದೇನಾಯ್ತೋ ಗೊತ್ತಾಗಿಲ್ಲ. ಬಟ್ ಸ್ಲೋ ಅಲ್ಲೇ ಇದ್ದೆ. ಸಡನ್ ಅಲ್ಲ, ನನಗೆ ಏನ್ ಮಾಡ್ಬೇಕು ಅನ್ನೋ ತುಂಬಾ ರ್ಯಾಶಲ್ಲೇ ಬಿದ್ದೆ. ಸೊ ಪೂಜಾ ಅವರು ಕೂಡ ಕಳೆದ 2-3 ದಿನದ ಹಿಂದಷ್ಟೇ ಅವರು ಬಿದ್ದಿದ್ರು. ನಾನು ಬಿದ್ದಿರುವಂತದ್ದು ಕಡೆದಾಗಬೇಕು, ಮುಂದಿನ ದಿನಗಳಲ್ಲಿ ಯಾರು ಕೂಡ ಬೀಳಬಾರದು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಸುದ್ದಿಗಳನ್ನ ಗಮನಿಸೋಣ. ಆರಂಭದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬರು ಈ ಸ್ಟೋರಿಯನ್ನ ಗಮನಿಸಬೇಕು. ಯಮ ಸ್ವರೂಪವನ್ನ ಪಡೆದಿವೆ ಬೆಂಗಳೂರಿನ ರಸ್ತೆಗಳು. ಬ್ರ್ಯಾಂಡ್ ಬೆಂಗಳೂರು ಎಡವಟ್ಟು ಇಲ್ಲಿ ಅನಾವರಣ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕಡಿಮೆ ಅಂದ್ರೂ ಡೈಲಿ 3 ಆಕ್ಸಿಡೆಂಟ್ ಫೇಕ್. ಇನ್ನು ಅದೊಂದು ಜಾಗದಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಅಂತ ಗುರುತಿಸಿದ. ಅದೇ ಅನ್ಕೊಂಡೆ 3 ಅಂದ್ರೆ ಕಡಿಮೆ ಆಯ್ತಲ್ವಾ ಬೆಂಗಳೂರಿನಲ್ಲಿ ಅಂತ. ಅದೊಂದು ಜಾಗದಲ್ಲಿ ಪ್ರತಿನಿತ್ಯ 3 ಆಕ್ಸಿಡೆಂಟ್ ಫಿಕ್ಸ್. ಬಿಬಿಎಂಪಿ ಇಂಜಿನಿಯರ್ಗಳ ಮಹಾ ಎಡವಟ್ಟಿದು. ಯೂನಿವರ್ಸಿಟಿ ಸಮೀಪದ ಮರಿಯಪ್ಪನಪಾಳ್ಯ ರಸ್ತೆ ದುರಸ್ತಿ. ರಸ್ತೆಯ ಮಧ್ಯೆ ಆಗಿತ್ತಾ ರಾತ್ರಿ ವೇಳೆ ರಸ್ತೆ ತಗ್ಗು ಕಾಣದೆ ಆಕ್ಸಿಡೆಂಟ್ ಆಗ್ತಾ ಇದೆ. ಬಿದ್ದು ಕೈಕಾಲನ್ನ ಮುರಿದುಕೊಳ್ತಿರುವಂತ ವಾಹನ ಸವಾರರು. ಈಗ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಇದು ಯಾವ ತರ ಅಂತಂದ್ರೆ, ಇಲ್ಲಿಂದ ಹಣ ಗಳಿಸೋದು ಹೇಗೆ ಅಂತೇಳಿ
ಅಲ್ಲಿ ಬಿದ್ದು ಕಾಲು ಮುರ್ಕೊಂಡ, ಆಸ್ಪತ್ರೆಗೆ ಹೋದ, ಆಸ್ಪತ್ರೆಗೆ ದುಡ್ಡಾಯ್ತು. ಬೈಕ್ ಹಾಳಾಯ್ತು, ಗ್ಯಾರೇಜ್ಗೆ ಬಿಟ್ಟ, ಗ್ಯಾರೇಜ್ ಅವನಿಗೆ ದುಡ್ಡಾಯ್ತು. ಈಗ ಅಲ್ಲಿ ಆ ರಸ್ತೆಯಲ್ಲಿ ಮತ್ತೆ ಅದ್ರ ಮೇಲೆ ತೇಪೆ ಹಚ್ಚೋ ಕೆಲಸ, ಅಲ್ಲಿ ದುಡ್ಡಾಯ್ತು. ಮತ್ತೆ ಅವ್ರು ತೇಪೆ ಹಚ್ಚಿದರೆ ಅದನ್ನ ಅಗದ್ಬಿಟ್ಟು ಮಾಡಬೇಕು, ಮತ್ತೆ ಅದಕ್ಕೆ ದುಡ್ಡು. ಎಲ್ಲ ಕಡೆನೂ ದುಡ್ಡು. ಒಂದು ದುಡ್ಡು ಬಿದ್ರೆ ಜನ ಅವೆಲ್ಲ ಬೇಡ, ಜನರು ಪ್ರಾಣ ರಕ್ಷಣೆ ಅವೆಲ್ಲ ಬೇಡ, ದುಡ್ಡು. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಅವರು ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜಧಾನಿ ಬೆಂಗಳೂರಿನ ಒಂದು ಬ್ರ್ಯಾಂಡ್ ರಸ್ತೆಯನ್ನ ತೋರಿಸ್ತೀನಿ. ಈ ರಸ್ತೆ ಇದ್ರೆ ನಿಜಕ್ಕೂ ಕೂಡ ವಾಹನ ಸವಾರರು ಆರಾಮಾಗಿ ಹೋಗ್ಬೋದು. ಇದಕ್ಕೆ ಸ್ಟ್ರೀಟ್ ಲೈಟ್ ಕತ್ಲು ಏನೂ ಬೇಕಾಗಿಲ್ಲ. ಆರಾಮಾಗಿ ಹೇಮಮಾಲಿನಿ ಕೆನ್ನೆ ಅಂತ ಹೇಳ್ತಾರಲ್ಲ, ಅಷ್ಟು ಸಾಫ್ಟ್ ಆಗಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ನಿಜ ಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ನೋಡಬಹುದು. ಇದು ಜ್ಞಾನನಗರ, ಅಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಇರುವಂತಹ ಮರಿಯಪ್ಪನ ಪಾಳ್ಯ ರೋಡ್ ಇದು. ಈ ರಸ್ತೆನ ಇಂಜಿನಿಯರ್ಗಳು ಅದ್ ಏನ್ ತಲೆಯಲ್ಲಿ ಹಿಡ್ಕೊಂಡು ಮಾಡಿದಾರೋ ಗೊತ್ತಿಲ್ಲ, ಬೀಳ್ಲಿ ಅಂತಾನೆ ಮಾಡಿದಾರೆ ಕಾಣುತ್ತೆ. ಬಿದ್ದು ಒಂದಿಷ್ಟು ಜನ ಕೈಕಾಲ್ ಮುರ್ಕೊಂಡು ಯಾವತ್ತಾದ್ರೂ ದೊಡ್ಡ ಅನಾಹುತ ಆದ ಮೇಲೆ ಇದನ್ನ ಕ್ಲೋಸ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರಬಹುದು. ಆಗ ಮತ್ತೊಂದ್ಸತಿ ಟೆಂಡರ್ ಅನ್ನ ಕರೆದು ಕೋಟಿ ರೂಪಾಯಿ ಬಿಲ್ ಹಾಕಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ತರ ಮಾಡ್ತಾ ಇದಾರ ಗೊತ್ತಿಲ್ಲ. ಕಳೆದ ಹಲವು ವರ್ಷಗಳಿಂದ ಈ ಒಂದು ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ಒಂದು ರಸ್ತೆ ತಗ್ಗಾಗಿರೋದ್ರಿಂದ ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಬಿದ್ದು ಕೈಕಾಲು ಮುರ್ಕೊಳ್ತಾ ಇದ್ದಾರೆ. ಅಂದ್ರೆ ಸಂಜೆ 7 ಗಂಟೆ ನಂತರ ಇಲ್ಲಿ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಇಲ್ಲ. ಹೀಗಾಗಿ ಕತ್ಲಾದಂತಹ ಜಾಗದಲ್ಲಿ ಬರುವಂತಹ ಟೂ ವೀಲರ್ಗಳು ಅಲ್ಲಿಂದ ಸ್ಪೀಡ್ ಆಗಿ ಬರ್ತಾರೆ. ಇಲ್ಲಿ ಬರೋ ಹೊತ್ತಿಗೆ ಇದು ತಗ್ಗಾಗಿರೋದ್ರಿಂದ ಸ್ಕಿಡ್ ಆಗಿ ಬಿದ್ದು ಕೈಕಾಲನ್ನ ಮುರ್ಕೊಂಡಿದ್ದಾರೆ. ನಮ್ ಜೊತೆ ಪೂಜಾ ಅನ್ನೋರಿದ್ದಾರೆ. ಇವರು ಇತ್ತೀಚೆಗೆ ಇದೇ ರಸ್ತೆಯಲ್ಲಿ ಬರಬೇಕಾದ್ರೆ ಟೂ ವೀಲರ್ ನಲ್ಲಿ ಬಿದ್ದು ಕೈಕಾಲು ಗಾಯವನ್ನ ಮಾಡ್ಕೊಂಡಿರುವಂತದ್ದು. ಮಾತಾಡ್ಸೋಣ. ಮೇಡಮ್ ಹೇಳಿ, ಏನಾಯ್ತು ಅವತ್ತು? ಈ ರಸ್ತೆಯಿಂದ ನಿಮಗಾದಂತಹ ಸಮಸ್ಯೆ ಏನಾಯ್ತು ಅಂತ? ಮ್ಯಾಮ್, ನೈಟು ಆಕ್ಚುಲಿ 8:15 ಅನ್ಕೊಂತೀನಿ ಇದೇ ರಸ್ತೆಯಲ್ಲಿ ಹೋಗ್ತಿದ್ದೆ. ತುಂಬಾ ಇದು ನನಗೆ ಕಾಣ್ಲಿಲ್ಲ. ನಾನು ನಾರ್ಮಲ್ ಆಗಿ ಯಾವತ್ತೂ ಬಿದ್ದಿಲ್ಲ ಗಾಳಿ, ತುಂಬಾ ಹುಷಾರ್ ಕೇರ್ಫುಲ್ಲಿ ಓಡಿಸೋದು. ಬಟ್ ಇದು ನನಗೆ ಆಶ್ಚರ್ಯ ಆಯ್ತು, ತುಂಬಾ ಜೋರಾಗೆ ಬಿದ್ದೆ. ಬಟ್ ಅದೇ ನೀ ಪೇನ್ ಆಗಿದೆ. ತಕ್ಷಣ ಜನ ಸೇರಿದ್ರು, ನೀರು ಕುಡಿಸಿದ್ರು. ದೆನ್ ಹಾಸ್ಪಿಟ್ಲಿಗೆ ಅವರೇ ಕರ್ಕೊಂಡು ಹೋದ್ರು. ಇಲ್ಲಿ ಸ್ವಲ್ಪ ಕಾಲು ಏಟಾಗಿದೆ. ಅವತ್ತೆಲ್ಲ ನಿದ್ದೆನೂ ಮಾಡಲಿಲ್ಲ. ಇದು ಮತ್ತೆ ಇದು ದೆನ್ ನೀ ಸಖತ್ ಪೇನ್ ಆಗಿದೆ ನನಗೆ. ಎದ್ದೊಳ್ಳಕ್ಕೆ ಹಾಫ್ ಅನ್ ಅವರ್ ರೆಸ್ಟ್ ಮಾಡಿದ್ದೀನಿ ಇಲ್ಲೇ ರೋಡಲ್ಲಿ ಕುತ್ಕೊಂಡು. ಸಡನ್ ಆಗಿ ನಿಮಗೆ ಅದು ಗೊತ್ತಾಗ್ಲಿಲ್ಲ? ಗೊತ್ತಾಗಿಲ್ಲ. ಅದೇನಾಯ್ತೋ ಗೊತ್ತಾಗಿಲ್ಲ. ಬಟ್ ಸ್ಲೋ ಅಲ್ಲೇ ಇದ್ದೆ. ಸಡನ್ ಅಲ್ಲ, ನನಗೆ ಏನ್ ಮಾಡ್ಬೇಕು ಅನ್ನೋ ತುಂಬಾ ರ್ಯಾಶ್ ಅಲ್ಲೇ ಬಿದ್ದೆ. ಸೊ ಪೂಜಾ ಅವರು ಕೂಡ ಕಳೆದ 2-3 ದಿನದ ಹಿಂದಷ್ಟೇ ಅವರು ಬಿದ್ದಿದ್ರು. ನಾನು ಬಿದ್ದಿರುವಂತದ್ದು ಕಡೆದಾಗಬೇಕು, ಮುಂದಿನ ದಿನಗಳಲ್ಲಿ ಯಾರು ಕೂಡ ಬೀಳಬಾರದು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.